ನೀನು ಈ ಲೋಕದಲ್ಲಿ ಎಷ್ಟೇ ಯುದ್ಧಗಳನ್ನು ಗೆದ್ದರೂ ಒಂದು ಯುದ್ಧದಲ್ಲಿ ಸೋತರೆ ಸಾಕು, ನಿನ್ನ ಸಂಪೂರ್ಣ ಜೀವನವೇ ಸೋಲಾಗಿಬಿಡುತ್ತದೆ. ಆ ಯುದ್ಧ ಯಾವುದು ಗೊತ್ತಾ? ಅದು ಹೊರಗಿನ ಶತ್ರುಗಳ ವಿರುದ್ಧದ ಯುದ್ಧವಲ್ಲ, ನಿನ್ನೊಳಗಿನ ಆಸೆ, ಅಹಂಕಾರ, ಭಯ ಮತ್ತು ಭ್ರಮೆಗಳ ವಿರುದ್ಧದ ಯುದ್ಧ. ಈ ಜಗತ್ತಿನ ಕಣ್ಣಿಗೆ ನೀನು ಬದುಕಿರುವಂತೆ ಕಾಣಬಹುದು, ಆದರೆ ನಿನ್ನ ಆಸೆಗಳ ಗುಲಾಮನಾಗಿ ಪ್ರತಿದಿನ ಒಳಗೊಳಗೆ ಸಾಯುತ್ತಿರಬಹುದು. ಅರ್ಜುನನಿಗೆ ಶ್ರೀಕೃಷ್ಣ ಹೇಳಿದ ಆ ಒಂದು ದಿವ್ಯ ರಹಸ್ಯ ಇಂದಿಗೂ ಪ್ರತಿಯೊಬ್ಬ ಮನುಷ್ಯನ ಬದುಕನ್ನು ಬದಲಿಸುವ ಶಕ್ತಿಯನ್ನು ಹೊಂದಿದೆ. ಮೋಕ್ಷ ಇದು ಕೇವಲ ಸಾವಿನ ನಂತರ ಸಿಗುವ ಮುಕ್ತಿಯಲ್ಲ, ಇದು ಬದುಕಿರುವಾಗಲೇ ಆತ್ಮವು ಪಡೆಯುವ ಪರಮಶಾಂತಿ. ಇಂದು ನಾವು ತಿಳಿಯಲಿರುವುದು ಶ್ರೀಕೃಷ್ಣನು ಗೀತೆಯಲ್ಲಿ ವಿವರಿಸಿದ ಮೋಕ್ಷದ ಅದ್ಭುತ ಮಾರ್ಗ. ದೇಹ ಒಂದು ದಿನ ಮಣ್ಣಾಗುತ್ತದೆ, ಆದರೆ ಆತ್ಮ ಅದು ಎಂದಿಗೂ ಸಾಯುವುದಿಲ್ಲ. ಹಳೆಯ ಬಟ್ಟೆಯನ್ನು ಬಿಟ್ಟು ಹೊಸ ಬಟ್ಟೆ ಧರಿಸುವಂತೆ ಆತ್ಮವೊಂದು ದೇಹವನ್ನು ಬಿಟ್ಟು ಮತ್ತೊಂದು ದೇಹವನ್ನು ಪಡೆಯುತ್ತದೆ. ಈ ಸತ್ಯವನ್ನು ಅರಿತವನು ಸಾವಿಗೆ ಎಂದಿಗೂ ಹೆದರುವುದಿಲ್ಲ. ಶಸ್ತ್ರಗಳು ಆತ್ಮವನ್ನು ಕತ್ತರಿಸಲಾರವು, ಬೆಂಕಿ ಅದನ್ನು ಸುಡಲಾರದು, ನೀರು ಅದನ್ನು ನೆನೆಸಲಾರದು, ಗಾಳಿ ಅದನ್ನು ಒಣಗಿಸಲಾರದು. ಈ ಅರಿವು ಬಂದ ಕ್ಷಣದಿಂದಲೇ ಮನಸ್ಸಿನ ಭಯ ಕರಗಲು ಶುರುವಾಗುತ್ತದೆ. ಅರ್ಜುನ, ಈ ಲೋಕದಲ್ಲಿ ಕೆಲಸ ಮಾಡದೆ ಯಾರೂ ಬದುಕಲು ಸಾಧ್ಯವಿಲ್ಲ. ಆದರೆ ಕೆಲಸವೇ ಬಂಧನವಾಗಬಾರದು. ನಿನ್ನ ಕರ್ತವ್ಯವನ್ನು ಮಾಡು, ಆದರೆ ಫಲದ ಮೇಲೆ ಆಸೆ ಇಡಬೇಡ. ಯಾಕೆಂದರೆ ಫಲದ ನಿರೀಕ್ಷೆಯೇ ಆತಂಕದ ಮೂಲ. ಗೆಲುವು ಬಂದರೆ ಅಹಂಕಾರ, ಸೋಲು ಬಂದರೆ ನಿರಾಶೆ. ಇದನ್ನೇ ಮನುಷ್ಯ ಪ್ರತಿದಿನ ಅನುಭವಿಸುತ್ತಿದ್ದಾನೆ. ಆದರೆ ಯಾರು ತಮ್ಮ ಕೆಲಸವನ್ನು ದೇವರಿಗೆ ಅರ್ಪಿಸಿ ಮಾಡುತ್ತಾರೋ ಅವರು ಒಳಗಿನಿಂದ ಹಗುರವಾಗುತ್ತಾರೆ. ಕಮಲದ ಎಲೆಯ ಮೇಲೆ ನೀರಿನ ಹನಿ ಹೇಗೆ ಅಂಟದೇ ಇರುತ್ತದೋ ಹಾಗೆಯೇ ಕರ್ಮಯೋಗಿಯು ಲೋಕದಲ್ಲಿದ್ದರೂ ಬಂಧನಕ್ಕೆ ಸಿಲುಕುವುದಿಲ್ಲ. ಇಂದ್ರಿಯಗಳು ಅಟ್ಟಹಾಸಿ ಕುದುರೆಗಳಂತೆ. ಅವುಗಳನ್ನು ನಿಯಂತ್ರಿಸದಿದ್ದರೆ ಅವು ಮನುಷ್ಯನನ್ನು ಪತನದ ಕಡೆ ಎಳೆದುಕೊಂಡು ಹೋಗುತ್ತವೆ. ಆರಂಭದಲ್ಲಿ ಸುಖವಾಗಿ ಕಾಣುವ ವಿಷಯಾಸಕ್ತಿ ಕೊನೆಯಲ್ಲಿ ವಿಷವಾಗುತ್ತದೆ. ಆದ್ದರಿಂದ ನೀನು ಇಂದ್ರಿಯಗಳ ದಾಸನಾಗಬೇಡ, ಅವುಗಳ ಯಜಮಾನನಾಗು. ಮನಸ್ಸು ಚಂಚಲ, ಇದು ಗಾಳಿಯಂತೆ ಓಡುತ್ತದೆ. ಆದರೆ ಅಭ್ಯಾಸ ಮತ್ತು ವೈರಾಗ್ಯದಿಂದ ಅದನ್ನು ಗೆಲ್ಲುವುದು ಸಾಧ್ಯ. ಮನಸ್ಸನ್ನು ಗೆದ್ದವನು ಲೋಕವನ್ನೇ ಗೆದ್ದವನಾಗುತ್ತಾನೆ. ನಾನು, ನನ್ನದು, ಈ ಎರಡು ಪದಗಳೇ ಮನುಷ್ಯನ ಎಲ್ಲಾ ದುಃಖಗಳ ಮೂಲ. ಅಹಂಕಾರವು ಜಾನವನ್ನು ಮುಚ್ಚುವ ಕತ್ತಲೆಯ ಪರದೆ. ಯಾವಾಗ ಮನುಷ್ಯನು ಎಲ್ಲವೂ ದೇವರ ಇಚ್ಛೆ ಎಂದು ಒಪ್ಪಿಕೊಳ್ಳುತ್ತಾನೋ ಆ ಕ್ಷಣದಿಂದ ಅವನ ಒಳಗಿನ ಭಾರ ಇಳಿಯಲು ಶುರುವಾಗುತ್ತದೆ. ಅಹಂಕಾರ ಇರುವ ಜಾಗದಲ್ಲಿ ಶಾಂತಿ ಇರುವುದಿಲ್ಲ. ವಿನಯ ಇರುವ ಜಾಗದಲ್ಲಿ ದೇವರ ಕೃಪೆ ಹರಿಯುತ್ತದೆ. ಸುಖ ಬಂದಾಗ ಅತಿಯಾಗಿ ಹಿಗ್ಗಬೇಡ, ದುಃಖ ಬಂದಾಗ ಕುಗ್ಗಿಬಿಡಬೇಡ. ಯಾಕೆಂದರೆ ಸುಖ ಮತ್ತು ದುಃಖ ಎರಡೂ ತಾತ್ಕಾಲಿಕ. ಸಮುದ್ರದ ಮೇಲ್ಭಾಗದಲ್ಲಿ ಎಷ್ಟೇ ಅಲೆಗಳಿದ್ದರೂ ಅದರ ಆಳದ ನೀರು ಶಾಂತವಾಗಿರುತ್ತದೆ. ಹಾಗೆಯೇ ಹೊರಗಿನ ಪರಿಸ್ಥಿತಿಗಳು ಹೇಗೇ ಇರಲಿ, ಒಳಗಿನ ಶಾಂತಿಯನ್ನು ಕಾಪಾಡಿಕೊಳ್ಳುವವನೇ ಸ್ಥಿತಪ್ರಜ್ಞ. ಒಂದು ಇರುವೆಯಿಂದ ದೊಡ್ಡ ಆನೆಯವರೆಗೆ ಪ್ರತಿಯೊಂದು ಜೀವಿಯಲ್ಲೂ ಅದೇ ದೈವಿಕ ಚೈತನ್ಯ ಇದೆ. ಈ ಸತ್ಯ ಅರಿತವನಿಗೆ ದ್ವೇಷ ಇರುವುದಿಲ್ಲ, ಅಸೂಯೆ ಇರುವುದಿಲ್ಲ, ಭೇದ ಭಾವ ಇರುವುದಿಲ್ಲ. ಎಲ್ಲರನ್ನೂ ಪ್ರೀತಿಯಿಂದ ನೋಡುವ ಹೃದಯವೇ ಮೋಕ್ಷಕ್ಕೆ ಅರ್ಹವಾಗುತ್ತದೆ. ಕೃಷ್ಣ ಹೇಳುತ್ತಾನೆ, ನಿನ್ನ ಎಲ್ಲ ಭಾರವನ್ನು ನನಗೆ ಒಪ್ಪಿಸು. ಶರಣಾಗತಿ ಎಂದರೆ ಸೋಲು ಅಲ್ಲ, ಅದು ಅಹಂಕಾರದ ಅಂತ್ಯ. ಮಗುವು ತನ್ನ ತಾಯಿಯನ್ನು ಹೇಗೆ ನಂಬುತ್ತದೋ ಹಾಗೆಯೇ ಭಕ್ತನು ದೇವರನ್ನು ನಂಬಬೇಕು. ಯಾರು ಪೂರ್ಣ ವಿಶ್ವಾಸದಿಂದ ದೇವರನ್ನು ನೆನಪಿಸುತ್ತಾರೋ ಅವರು ಎಂದಿಗೂ ಏಕಾಂಗಿಗಳಾಗುವುದಿಲ್ಲ. ಈ ಜಗತ್ತು ಶಬ್ದದಿಂದ ತುಂಬಿದೆ, ಆದರೆ ಸತ್ಯವು ಮೌನದಲ್ಲಿ ಕೇಳಿಸುತ್ತದೆ. ಪ್ರತಿದಿನ ಸ್ವಲ್ಪ ಸಮಯ ನಿನ್ನೊಳಗಿನ ಲೋಕವನ್ನು ಅರಿಯಲು ಮೀಸಲಿಡು. ಉಸಿರಾಟವನ್ನು ಗಮನಿಸು, ಆಲೋಚನೆಗಳನ್ನು ಸಾಕ್ಷಿಯಾಗಿ ನೋಡು. ಮನಸ್ಸು ನಿಧಾನವಾಗಿ ಶಾಂತವಾಗುತ್ತದೆ ಮತ್ತು ಆತ್ಮದ ಬೆಳಕು ನಿನ್ನೊಳಗೆ ಹೊಳೆಯಲು ಶುರುವಾಗುತ್ತದೆ. ಭಯವು ಭವಿಷ್ಯದ ಚಿಂತೆಯಿಂದ ಹುಟ್ಟುತ್ತದೆ, ಆಸೆಗಳು ಅತೃಪ್ತ ಮನಸ್ಸಿನಿಂದ ಹುಟ್ಟುತ್ತವೆ. ಆದರೆ ಯಾರು ವರ್ತಮಾನದಲ್ಲಿ ಬದುಕುತ್ತಾರೆ ಅವರು ನಿಜವಾದ ಸ್ವಾತಂತ್ರ್ಯವನ್ನು ಅನುಭವಿಸುತ್ತಾರೆ. ನಿನ್ನ ಆಸೆಗಳೇ ನಿನ್ನ ಬಂಧನ. ಅವು ಕಡಿಮೆಯಾದಷ್ಟು ಒಳಗಿನ ಶಾಂತಿ ಹೆಚ್ಚಾಗುತ್ತದೆ. ಭಕ್ತಿಯಷ್ಟು ಸುಲಭವಾದ ದಾರಿ ಇನ್ನೊಂದಿಲ್ಲ. ಒಂದು ಎಲೆ, ಒಂದು ಹೂವು, ಒಂದು ಹಣ್ಣು, ಸ್ವಲ್ಪ ನೀರು, ಇವನ್ನು ಪ್ರೀತಿಯಿಂದ ಅರ್ಪಿಸಿದರೂ ಸಾಕು ಎಂದು ಕೃಷ್ಣ ಹೇಳುತ್ತಾನೆ. ದೇವರಿಗೆ ಬೇಕಾಗಿರುವುದು ವಸ್ತು ಅಲ್ಲ, ನಿನ್ನ ಹೃದಯದ ಭಾವನೆ. ಭಕ್ತಿಯು ಕಲ್ಲಿನಂತಹ ಹೃದಯವನ್ನು ಕರಗಿಸುತ್ತದೆ ಮತ್ತು ಮನುಷ್ಯನೊಳಗಿನ ದೈವತ್ವವನ್ನು ಎಚ್ಚರಿಸುತ್ತದೆ. ಬಂಧುಗಳೇ,
ಮೋಕ್ಷವೆಂದರೆ ಎಲ್ಲೋ ದೂರದಲ್ಲಿರುವ ರಹಸ್ಯ ಲೋಕವಲ್ಲ. ಅದು ಆಸೆಗಳ ನಡುವೆ ಅಂಟದೆ ಬದುಕುವ ಕಲೆ, ಕರ್ತವ್ಯ ಮಾಡುತ್ತಾ ಶಾಂತಿಯಾಗಿರುವ ಸ್ಥಿತಿ, ಅಹಂಕಾರವನ್ನು ಕರಗಿಸಿ ಪ್ರೇಮದಲ್ಲಿ ಬದುಕುವ ದಾರಿ. ಅಂದು ಕುರುಕ್ಷೇತ್ರದಲ್ಲಿ ಅರ್ಜುನನ ಗೊಂದಲವನ್ನು ದೂರ ಮಾಡಿದ ಕೃಷ್ಣ ಇಂದಿಗೂ ನಿಮ್ಮ ಮನಸ್ಸಿನೊಳಗೆ ಅದೇ ದಾರಿಯನ್ನು ತೋರಿಸುತ್ತಿದ್ದಾನೆ. ಆದ್ದರಿಂದ ಭಯವನ್ನು ಬಿಡಿ, ಅಹಂಕಾರವನ್ನು ಕರಗಿಸಿ, ನಿಮ್ಮ ಕರ್ತವ್ಯವನ್ನು ಪ್ರಾಮಾಣಿಕವಾಗಿ ಮಾಡಿ ಮತ್ತು ಪ್ರತಿಯೊಂದು ಕ್ಷಣವನ್ನು ಕೃಷ್ಣಾರ್ಪಣ ಮಾಡಿ ಬದುಕಿ. ಆಗ ಈ ಜೀವನವೇ ಮೋಕ್ಷದ ದಾರಿಯಾಗುತ್ತದೆ. ಜೈ ಶ್ರೀ ಕೃಷ್ಣ. ಓಂ ಶಾಂತಿ.